ಗ್ರಾಮ ಪಂಚಾಯಿತಿ ವತಿಯಿಂದ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ನೋಡಿ. ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ಆಸನಗಳಲ್ಲಿ ಆಸೀನರಾಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಸಹಕಾರ ಸಚಿವರು ಹಾಗೂ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ.ಎನ್. ರಾಜಣ್ಣ ಸಾಹೇಬರು ಈ ಒಂದು ಜನಸಂಪರ್ಕ ಸಭೆಯ ವೇದಿಕೆಗೆ ಆಗಮಿಸಲಿದ್ದಾರೆ. ದಯಮಾಡಿ ಸಾರ್ವಜನಿಕ ಬಂಧುಗಳೆಲ್ಲರೂ ಕೂಡ ಆಸನಗಳಲ್ಲಿ ಆಸೀನರಾಗಬೇಕು. ಬಹಳ ಕಷ್ಟ ಆಗುತ್ತೆ. ಸಿಇಒ ಎಲ್ಲ
ಇವತ್ತು ನಾವೆಲ್ಲ ಸೇರಿದ್ದೇವೆ. ಈ ವೇದಿಕೆಯಲ್ಲಿ ಅತ್ಯಂತ ಕ್ರಿಯಾಶೀಲರು ಉಪವಿಭಾಗಾಧಿಕಾರಿಗಳಾದ ಶಿವಪ್ಪ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳಾದಂಥ ಚೌಡಪ್ಪನವರೇ, ಚಿನ್ನಪ್ಪ ಅವರೇ, ತುಂಗೋಟಿ ರಾಮಣ್ಣ ಅವರೇ, ಗೋಪಾಲಯ್ಯನವರೇ, ಮಂಜುನಾಥ್ ಅವರೇ, ತಹಸೀಲ್ದಾರ್ ಅವರಿದ್ದಾರೆ, ಇಒ ಅವರಿದ್ದಾರೆ. ಈ ಬಡವನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸರ್ವ ಸದಸ್ಯರೇ, ತಾಲೂಕು ಮಟ್ಟದ ತಮಗೆ ಗೊತ್ತಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆ ಹಾಗೂ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ಮತ್ತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ವಿಶೇಷವಾಗಿ ನಾವು ಮಧುಗಿರಿನಲ್ಲಿ ಈ ಸಂಪರ್ಕ ಸಭೆಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆಗಳು ಅಧಿಕಾರಿಗಳು ಕೂಡ ಇದೆ. ಯಾವ್ಯಾವ ಕೆಲಸಗಳು 100ಕ್ಕೆ 100ರಷ್ಟು ಸಕಾರಾತ್ಮಕವಾಗಿ ಆಗ್ಬೇಕು, ಆ ಎಲ್ಲ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆ ಇದೆ. ಅದು ಕಂದಾಯ ಇಲಾಖೆ ಆಗಲಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆಗಲಿ, ಶಿಕ್ಷಣ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಲಿ, ಈ ರೀತಿ ಎಲ್ಲ ಇಲಾಖೆಗಳ ಸಮಸ್ಯೆಗಳು ಕೂಡ ಜನಸಂಪರ್ಕ ಸಭೆಯಲ್ಲಿ ಕಡ್ಡಾಯವಾಗಿ ಆಗ್ಬೇಕು ಅಂತಕ್ಕಂಥದ್ದು. ಕೆಲವು ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತಂದ್ರೆ ತಾವು ಕೂಡ ನಾಗರಿಕರು ಕೈ ಜೋಡಿಸಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಜನಸಂಪರ್ಕ ಸಭೆ ಹಾಗೂ ವಿವಿಧ ಇಲಾಖೆಗಳಿಂದ ಬರುವಂತಹ ಸವಲತ್ತುಗಳ ವಿತರಣೆ ಹಾಗೂ ಉದ್ಘಾಟನೆ, ಶಂಕುಸ್ಥಾಪನೆಯನ್ನ ಹಮ್ಮಿಕೊಂಡಿದ್ದು ಎಲ್ಲಾ ಕಾರ್ಯಗಳನ್ನು ನಮ್ಮ ಶಾಸಕರು ತುಂಬಾ ಉತ್ಸಾಹದಿಂದ, ತುಂಬಾ ಶಾಂತ ಸ್ವಭಾವದಿಂದ ಅವರು ಎಲ್ಲವನ್ನೂ ನೆರವೇರಿಸಿಕೊಟ್ಟಿದ್ದಾರೆ. ಅದರಿಂದ ನಾನು ಈ ವಿಷಯವಾಗಿ ಅವರಿಗೆ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೀನಿ. ಹಿಂದೆ ಶಾಸಕರು ಗೆದ್ದು ಅವರು ಶಾಸಕರಾದಂತ ಸಂದರ್ಭದಲ್ಲಿ ನಮ್ಮ ಬಡವರಿಗೆ ಅವರು ಏನೇನು ಮಾಡಿದ್ರು ಅದು ಯಾವುದು ಕೂಡ ಇವತ್ತು ಅಳಿಸಿಲ್ಲ, ಅದೆಲ್ಲ ಶಾಶ್ವತಗೊಂಡಿದೆ. ಅಂತಹ ಒಂದು ಸಾಧನೆ ಮಾಡಿದ್ದು ನಮ್ಮ ಶಾಸಕರು ಹಾಗೂ ನನ್ನ ಅಪ್ಪಾಜಿ ಸಮಾನದ KN ರಾಜಣ್ಣ ಸರ್ ಅವರು ತುಂಬಾ ಜನಕ್ಕೆ ಮನೆ ಕಟ್ಟಿಸ್ಕೊಟ್ರು. ಅದು ಕೂಡ ತುಂಬಾ ಅದ್ಭುತವಾದ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಾನು ಈ ಬಡವನಹಳ್ಳಿಯಲ್ಲಿ ನಾನು ಶಾಸಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇನ್ನೂ ಹೆಚ್ಚಿನ ಕೆಲಸಗಳು ನಮ್ಮ ಪಂಚಾಯತಿಗೆ ಆಗ್ಬೇಕು. ಈ ಮೂಲಕ ನಾನು ಅವ್ರನ್ನ ವಿನಂತಿ ಮಾಡ್ಕೊಡ್ತೀನಿ, ಸರ್ ದಯವಿಟ್ಟು ನೀವು ಕಾರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ. ಮೊದಲಿಗೆ ನಮ್ಮ ಪಂಚಾಯತಿ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದರೆ ಅದಕ್ಕೆ ಸ್ವಲ್ಪ ಹೆಚ್ಚು ಅದನ್ನ ಕೊಟ್ಟು ಸ್ವಲ್ಪ ಬಿಲ್ಡಿಂಗ್ ತುಂಬಾ ದೊಡ್ಡದಾಗಿ ಕಟ್ಟಿಸ್ಕೊಡೋಕೆ ಅವರು ಅದನ್ನ ಮಾಡ್ಕೊಡ್ಬೇಕು. ಹಾಗೆ ಇಲ್ಲಿ ನಮ್ಗೆ ಆಕ್ಸಿಡೆಂಟ್ಸ್ ತುಂಬಾನೇ ಜಾಸ್ತಿ ಆಗ್ತಿದೆ ಸರ್. ಇಲ್ಲಿ ರೋಡಲ್ಲಿ ಹೋಗಿ ಶಿರಾಮತಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿರೋದ್ರಿಂದ 3 ನೀವು ಹಂಪ್ಸ್ನ ಹಾಕ್ಸ್ಕೊಡ್ಬೇಕು ಸರ್. ಅದನ್ನ ಇಲಾಖೆ ಬರ್ತೀವಿ ಸರ್, ನಾವು ಇಲಾಖೆ ಬರ್ರು ಕೂಡ ಅದು ಆಗಿಲ್ಲ, ಅದಕ್ಕೆ ಗಮನ ಇದೆ ಅಂತ ತಂದಿದ್ದೀವಿ. ಹಾಗೆ ನಮ್ಗೆ ಪಟ್ಟಣ ಪಂಚಾಯತಿ ಆಗುವಂತ ಎಲ್ಲ ಇದು ಇದೆ ಅಂತ ಅನ್ಕೊಂಡಿದೀವಿ. ಪಟ್ಟಣ ಪಂಚಾಯತಿನೂ ಮಾಡ್ಕೊಡ್ಬೇಕು ಅಂತ ಇವತ್ತು ಮನವಿ. ಹಾಗೆ ನಮಗೆ ತುಂಬಾ ದೊಡ್ಡ ಒಂದು ಸಾಧನೆ ಮಾಡ್ಬೇಕು, ನಾವು ಏನಾದ್ರೂ ಈ ಬಾಡಿ ಏನಾದ್ರೂ ಮಾಡ್ಬೇಕು ಅಂತ ಇರೋದಂದ್ರೆ ನಮಗೆ ನಿವೇಶನಗಳನ್ನ ಕೊಡಿಸ್ಬೇಕು, ನಮ್ಮ ಇದರಲ್ಲಿ ಒಂದು ನಿವೇಶನಗಳನ್ನ ಕೊಡಿಸ್ಬೇಕು ಅಂತ ಬಹಳ ಆಸೆ ಇದೆ ಸರ್. ತಿಪ್ಪನಹಳ್ಳಿ ಮತ್ತೆ ನಾಗೇನಹಳ್ಳಿ, ಬಡವನಹಳ್ಳಿ 3 ಕಡೆ ನಮಗೆ ಜಾಗ ಇದೆ ಸರ್. ಆದ್ರೆ ಅದನ್ನ ಮಾಡ್ಕೊಳಕ್ಕೆ ತುಂಬಾನೇ ಹಣ ಬೇಕಾಗುತ್ತೆ. ಒಂದು 20 ಲಕ್ಷದ ಮೇಲೆ ಆದ್ರೆ ನಮಗೆ 20 ಲಕ್ಷ ಆದ್ರೆ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ತುಂಬಾ ಗೊತ್ತಾಗಿದೆ ಸರ್, ತುಂಬಾನೇ ಗೊತ್ತಾಗಿದೆ. ಅದನ್ನ ಮಾಡಿಸ್ಕೊಟ್ಟು ನೆಕ್ಸ್ಟ್ ಇದೇ ಒಂಥರ ವೇದಿಕೆ ಮಾಡಿ ನೀವು ನಿವೇಶನಗಳನ್ನ ಕೊಡ್ಬೇಕು ಅನ್ನೋದು ನನ್ನಲ್ಲಿ ಒಂದು ಕಳಕಳಿಯ ಮನವಿ. ಹಾಗೆ ಅದೇ ಒಂದು ದೊಡ್ಡ ನಮ್ಮ ಎಲ್ಲ ಸದಸ್ಯರು ಕೂಡ ಒಂದು ಆಶಯ ಕೂಡ ಆಗಿದೆ. ಹಾಗೆ ನಮ್ಮ ಸರ್ಕಾರಿ ಹಾಸ್ಪಿಟಲ್ ಸ್ವಲ್ಪ ಚೆನ್ನಾಗಿದೆ, ಅದ್ರ ಸ್ವಲ್ಪ ಸ್ಪೆಷಲೈಸೇಷನ್ ಮಾಡಿಸ್ಕೊಡ್ಬೇಕು, ಸ್ವಲ್ಪ ಒಳ್ಳೊಳ್ಳೆ ಡಾಕ್ಟರ್ಸ್ ಅಂತ ಕೊಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ವಾಲ್ಮೀಕಿ ಭವನ ಕೂಡ ಬೇಕು ಸರ್, ಅದನ್ನೊಂದು ನಿರ್ಮಾಣ ಮಾಡ್ಕೊಡಿ. ಮತ್ತೆ ಬಸ್ ನಿಲ್ದಾಣ ಮಾಡ್ಕೊಡ್ಬೇಕು ಅಂತ ಅಷ್ಟು ಒಂದು ಕೆಲವೊಂದು ನಮ್ಮಲ್ಲಿ ಮನವಿಗಳು ಇದ್ದಾವೆ. ಹಾಗೆ ನಾನು ಎರಡೇ ಮಾತು ಶಾಸಕರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಅವರ ಮಹತ್ತರವಾದ ಒಂದು ಆಶಯ ಅಂದ್ರೆ ಮಕ್ಕಳ ಶಿಕ್ಷಣ. ಇದು 2 ಬಗ್ಗೆ ಅವರು ತುಂಬಾ ಒತ್ತು ಕೊಡ್ತಾರೆ. ಹಾಗಾಗಿ ಮಕ್ಕಳ ಶಿಕ್ಷಣಕ್ಕೆ ಯಾವಾಗಲೂ ಒತ್ತು ನೀಡ್ತಾರೆ. ಎಲ್ಲ ವೇದಿಕೆಯಲ್ಲಿ ಹೇಳ್ತಿರ್ತಾರೆ ಜನತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ. ನೀವು ಶಿಕ್ಷಣ ಕೊಡಿಸಿದ್ರೆ ಅಷ್ಟೇ, ಅವ್ರಿಗೆ ಏನ್ ಮಾಡಿರೋ ಪರವಾಗಿಲ್ಲ ಶಿಕ್ಷಣ ಕೊಡಿಸಿ. ನೀವೆಲ್ಲ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಲ್ಲ ಅಂದ್ರೆ ನೀವು ಅವ್ರಿಗೆ ಮೋಸ ಮಾಡ್ದಂಗೆ, ವಂಚನೆ ಮಾಡ್ದಂಗೆ ಅಂತ
ನಿಂತು ನನಗೆ ಇನ್ಸ್ಪಿರೇಷನ್ ಮಾಡಿರೋದು ನಮ್ಮ ಶಾಸಕರು ರಾಜಣ್ಣ ಸರ್. ಅವರಿಗೆ ನಾನು ಯಾವಾಗಲೂ ಧನ್ಯವಾದಗಳನ್ನು ಇಷ್ಟಪಡ್ತೀವಿ. ದೇವರ ಆದ ನಂತರ ಅವರಿಗೆ ನಾವು ಶಿವರುಣಿ, ಅವರೇ ನಮಗೆ ಎಲ್ಲ. ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರೂ ವಂದಿಸುತ್ತಾ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ವಂದನೆಗಳು. ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದು ಕೂಡ ದೊಡ್ಡೇರಿ ಅಂತ ಹೇಳಿದ್ರೆ ಹೋಬಳಿ ಅಂತ ಹೇಳಿದ್ರೆ ನನಗೊಂದು ರೀತಿಯಲ್ಲಿ ಅಚ್ಚುಮೆಚ್ಚು. ನಾನು 2004ರಲ್ಲಿ ನನಗೆ ರಾಜಕೀಯದ ಏರುಪೇರುಗಳ ಮಧ್ಯೆ ನಾನು ಬೆಳ್ಳಾರಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಈ ಹೋಬಳಿನಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನು ಕೊಟ್ಟಿದ್ದೆ. ಆ ಮೂಲಕ ನನಗೆ ರಾಜಕೀಯದ ತಿರುವು, ನಾನು ವಿಧಾನ ಪರಿಷತ್ ಸದಸ್ಯ ಆಗ್ತೇನೆ. ಆದರೆ ಇವತ್ತು ವಿಧಾನಸಭೆ ಸದಸ್ಯನಾಗಿದ್ದೇನೆ, ಸಚಿವನಾಗಿದ್ದೇನೆ ಅಂದರೆ 2004ರಲ್ಲಿ ನನ್ನನ್ನ ಶಾಸಕನನ್ನಾಗಿ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈ ದಿವಸ ನಿಮ್ಮ ಮುಂದೆ ನಿಂತು ಮಾತನಾಡತಕ್ಕಂಥ ಶಕ್ತಿಯನ್ನು ಕೊಟ್ಟವರು ಬೆಳ್ಳಾವಿ ಕ್ಷೇತ್ರಕ್ಕೆ ಸೇರಿದಂತಹ ದೊಡ್ಡೇರಿ ಹೋಬಳಿಯ ನೀವು ಅತಿ ಹೆಚ್ಚು ಬಹುಮತ ಕೊಟ್ಟು ನನಗೂ ಬಿಜೆಪಿಗೂ 8,000 ಬಹುಮತವನ್ನ ಕೊಟ್ಟಿದ್ದು. ಇದು ಎಲ್ಲ ಹೋಬಳಿಗಳಲ್ಲೂ ಅಲ್ಲಿ ಬಹುಮತ ಬಂದಿಲ್ಲ. ಒಂದೇ ಒಂದು ಚೆನ್ನೈದುರ್ಗ ಹೋಬಳಿನಲ್ಲಿ 100 ಓಟು ನೀಡ್ಕೊಂಡಿದ್ದಷ್ಟೇ. ಈ 8,000 ಇಲ್ಲಿ ಬಂತು. ಇದಾದ ಮೇಲೆ ಅಲ್ಲೊಂದು 100 ಓಟ್ ಬಂತು. ಹೀಗಾಗಿ ನನಗೆ ಆ ದಿವಸ ನನಗೆ ರಾಜಕೀಯದ ಒಂದು ಶಕ್ತಿಯನ್ನ ಕೊಟ್ಟ ಸಾಕು ಅಂತ ಹೇಳಿದ್ರೆ ದೊಡ್ಡೇರಿ ಹೋಬಳಿ ಹೇಳಿ ನಾನು ಯಾವ ಕಾಲಕ್ಕೂ ಕೂಡ ಮರೆಯೋಗಿಲ್ಲ. ಅದರಿಂದ ನಿಮ್ಮ ಮುಂದೆ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ. ಆದ್ರಿಂದ ದೊಡ್ಡೇರಿ ಹೋಬಳಿಯ ಜನತೆಗೆ ನನ್ನ ಮೇಲಿರ್ತಕ್ಕಂಥ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅಭಿಲಾಷ. ಈ ಬಾರಿಯೂ ಕೂಡ ನನಗೆ ಸುಮಾರು 5,000ಕ್ಕೂ ಹೆಚ್ಚು ಬಹುಮತವನ್ನ ನಿಮ್ಮ ಹೋಬಳಿನಲ್ಲಿ ಕೊಟ್ಟಿದ್ದೆ. ನಾನು ಯಾವ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಅಧಿಕಾರದಲ್ಲಿ ಬಂದಾಗ ಯಾವತ್ತೂ ಕೂಡ ಪಕ್ಷದ ಆಧಾರದ ಮೇಲಾಗಲಿ ಜಾತಿ ಆಧಾರದ ಮೇಲಾಗಲಿ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನನ್ನದಲ್ಲ. ಎಲ್ಲ ಜಾತಿಲಿರ್ತಕ್ಕಂಥ ಬಡವರ ಯೋಗಕ್ಷೇಮ, ಬಡವರ ಬಗ್ಗೆ ಕಳಕಳಿ, ಅವರನ್ನು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಕಾಣಲಿಕ್ಕೆ ಬೇಕಿರ್ತಕ್ಕಂಥ ಅಗತ್ಯತೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ನಾನು ಯಾವತ್ತೂ ಕೂಡ ಶ್ರಮವನ್ನು ವಹಿಸಿದ್ದೇನೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾನು ಅದನ್ನು ಕೂಡ ಭಾವಿಸಿದ್ದೆ. ಸನ್ಮಾನ್ಯರೇ, ನಾನು 2004ರಲ್ಲಿ ಶಾಸಕ ಆದ ಈ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಬಹಳ ಜನ ಪೊಲೀಸ್ ಸ್ಟೇಷನ್ ಬೇಕು ಅಂತ ಸ್ಟ್ರೈಕ್ ಮಾಡಿ ಬಳ್ಳಾರಿ ಜೈಲಿಗೆಲ್ಲ ಹೊರಟೋಗಿದ್ರು. ಹೋಗಿದ್ರೋ ಇಲ್ಲ? ಹೋಗಿದ್ರಂದ್ರ ಯಾರು